ಹಾಯ್, ಗುಡ್ ಈವ್ನಿಂಗ್ ಎಲ್ರಿಗೂ. ಜೈ ಶ್ರೀ ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮೊಂದಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ತೊಗೊಂಡು ನಾನು ನಿಮ್ಮೊಂದಿಗೆ ಬಂದಿದ್ದೇನೆ. ಒಂದು ಡಿಫ್ರೆಂಟ್ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೇಳಬೇಕು ಅಂತಂದರೆ ನಿಜ ಅನ್ಬಿಲೀವೇಬಲ್ ನ್ಯೂಸ್ ಇದು. ಓಕೆನಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಟ್ಟಿದ್ದೀನಿ. ನನ್ನ ಡ್ಯೂಟಿ ಏನಪ್ಪ ಅಂತಂದರೆ, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹಂಬಲ್ ರಿಕ್ವೆಸ್ಟು, ಹಾರ್ಟ್ಲಿ ರಿಕ್ವೆಸ್ಟು, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ಇವಾಗ ನಾನೇನು ವಿಡಿಯೋ ಮಾಡ್ತಾಯಿದ್ದೀನಿ, ಇದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಗಿರುತ್ತೆ, ಇಂಪಾರ್ಟೆಂಟ್ ವಿಡಿಯೋನೇ ಆಗಿರುತ್ತೆ. ಸೊ ಇಂಥ ವೀಡಿಯೋಸ್ ಎಲ್ಲ ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ. ಅದಕ್ಕಾಗಿ ನೀವು ಬೆಲ್ಲೈಕನ್ನ ಹಿಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಏನಾಗುತ್ತೆ ಅಂತಂದರೆ, ನಾನು ಅಪ್ಲೋಡ್ ಮಾಡಿದ ತಕ್ಷಣವೇ ನೋಟಿಫಿಕೇಷನ್ ಫಸ್ಟು ನಿಮಗೆ ಬರುತ್ತೆ. ಸೊ ನಂದು ಒಂದು ಚಿಕ್ಕ ಆಸೆ ಇರುತ್ತೆ, ಏನಂದರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನೀವುಗಳೇ ಎಲ್ಲರೂ ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಪದೇ ವಿಡಿಯೋ ಬಿಗಿನಿಂಗಲ್ಲೇ ನಾನೇನು ಹೇಳ್ಬಿಡ್ತೀನಿ, ವಿಡಿಯೋ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಹಿಟ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಅಂತ ಪದೇ ಹೇಳ್ತಾ ಇರ್ತೀನಿ. ಆಫ್ಲೈನಲ್ಲಿ ನಂದು ಅದೇ ಕೆಲಸ ಇರುತ್ತೆ. ಯಾವುದೇ ಆನ್ಲೈನ್ ಅಪ್ಲಿಕೇಶನ್ಸ್ ಆಗಲಿ, ಲೋನ್ ಅಪ್ಲಿಕೇಶನ್ ಆಗಲಿ, ಆಮೇಲೆ ಯಾವುದೇ ರೇಷನ್ ಕಾರ್ಡ್ ಆಗಲಿ, ವೋಟರ್ ಐ ಡಿ ಆಗಲಿ, ಪ್ಯಾನ್ ಕಾರ್ಡ್ ಆಗಲಿ, ಅಥವಾ ಪ್ಯಾನ್ ಕಾರ್ಡ್ ಕಳೆದೋಗಿರುತ್ತೆ, ಅವ್ರಿಗೆ ನಂಬರೇ ಇರಲ್ಲ. ಅವರು ಮೇನ್ ಬೆಂಗಳೂರಲ್ಲಿ ವಾಸವಾಗಿರೋರು ಏನಾಗಬೇಕು ಅಂತಂದರೆ, ಮೇನ್ ಹೋಗಬೇಕು ಅಂದರೆ ಕೋರಮಂಗ್ಲಗೆ ಹೋಗಬೇಕು. ಓಕೆನಾ. ಕೋರಮಂಗ್ಲ ನಿಯರ್ ಬೈ ಇರೋರು ಓಕೆ. ಇನ್ನು ದೂರ ಇರೋರು ಪಾಪ ಅವ್ರಿಗೆ ಕೋರಮಂಗ್ಲ ಹೆಂಗೆ ಹೋಗ್ತಾರೆ, ವಯಸ್ಸಾದವರೆಲ್ಲ ಹೆಂಗೆ ಹೋಗ್ತಾರೆ. ಸೊ ಅಂಥವ್ರಿಗೇ ನಮ್ಮ ಹತ್ರ ಒಂದು ಸೊಲ್ಯೂಷನ್ ಇರುತ್ತೆ. ಅವ್ರಿಗೆ ಪ್ಯಾನ್ ನಂಬರ್ ತೆಗೆದು ಮತ್ತು ಪ್ಯಾನ್ನ ನಾವೇ ಅಪ್ಲೈ ಮಾಡಿ ಹೊಸ ಕಾರ್ಡು ತರಿಸಿನೂ ಕೊಡ್ತೀವಿ. ಸೊ ಇದೆಲ್ಲ ನಮ್ಮದು ಫೆಸಿಲಿಟೀಸ್ ಇರುತ್ತೆ. ಸೊ ಇದೆಲ್ಲ ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ಬೆಲ್ಲೈಕನ್ ಮಾತ್ರ ಹಿಟ್ ಮಾಡಿಕೊಂಡ್ರೆ ಮಾತ್ರ ನಿಮಗಿಂಥದ್ದೆಲ್ಲ ಗೊತ್ತಾಗುತ್ತೆ. ಯಾಕಂದರೆ ಹೊಸ ವೀಡಿಯೋಸು, ಹೊಸ ಸ್ಕೀಮ್ಗಳು ನಾನು ನಿಮಗೋಸ್ಕರನೇ ತರ್ತಾ ಇರ್ತೀನಿ. ಓಕೆನಾ. ಮತ್ತು ವೀಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ, ಐ ಹಂಬಲ್ ರಿಕ್ವೆಸ್ಟು. ಯಾಕಂದರೆ ನಿಮಗೆ ಟೈಮ್ ಇಲ್ಲ ಅಂದರೆ ಓಕೆ, ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ, ಆಮೇಲೆ ಟೀ ಕುಡಿತಾ ಸ್ನ್ಯಾಕ್ಸ್ ತಿಂತಾ ನೀವು ವಿಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಓಕೆನಾ. ಬಟ್ ನಿಮಗೆ ಒಂದು ಹೆಲ್ಪ್ಫುಲ್ ಆಗಿರುವಂಥದ್ದು ಇನ್ಫಾರ್ಮೇಷನ್ಸ್ಗಳೆಲ್ಲ ಈ ವಿಡಿಯೋದಲ್ಲಿ ಸಿಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಓಕೆನಾ. ತುಂಬ ಮಾತಾಡ್ತಾ ಇದ್ದೀನಿ, ಬನ್ನಿ ವಿಡಿಯೋ ಕಡೆ ಬರೋಣ ವಿದೌಟ್ ಎನಿ ಟೈಮ್ ವೇಸ್ಟ್. ಓಕೆನಾ. ಫ್ರೀಯಾಗಿ 1 ಲಕ್ಷ ಸಿಗ್ತಾ ಇದೆ ಅಂದರೆ ನೀವು ಯಾರಾದರೂ ನಂಬ್ತೀರಾ? ನಂಬಲೇಬೇಕು. ನಾನು ಇವತ್ತು ಅಂಥ ವೀಡಿಯೋನೇ ನಾನು ನಿಮಗೋಸ್ಕರ ತರ್ತಾ ಇದ್ದೀನಿ. ಥಂಬ್ನೇಲಲ್ಲಿ ನೋಡಿರೋ ಪ್ರಕಾರ ನಿಮಗೆ ಇವಾಗಲೇ ಗೊತ್ತಾಗಿರ್ಬೋದು ಏನಪ್ಪ ಅಂತ. ಸೊ ಇವಾಗ ನಾನು ಫ್ರೀಯಾಗಿ 1 ಲಕ್ಷ ಹೇಗೆ ಸಿಗುತ್ತೆ ಅಂತ ಬನ್ನಿ ಹೇಳ್ತೀನಿ. ಇದಕ್ಕೆ ಬೇಕಾಗುವ ಡಾಕ್ಯುಮೆಂಟ್ಸ್ಗಳು ಏನಿಲ್ಲ, ಬೇಸಿಕ್ ಡಾಕ್ಯುಮೆಂಟ್ಸ್. ಓಕೆನಾ. ಬೇಸಿಕ್ ಡಾಕ್ಯುಮೆಂಟ್ಸು ಇದು ವರ್ಷಕ್ಕೂ ಬಿಡ್ತಾರೆ, ಬಟ್ ಆಲ್ರೆಡಿ ಸ್ಟಾಪ್ ಆಗಿತ್ತು. ಬಟ್ ಇವಾಗ ಏನು ಮಾಡಿದ್ದಾರೆ ಅಂದರೆ, ಮತ್ತೆ ಏನೋ ಅವ್ರಿಗೇನು ಅನ್ನಿಸ್ತೋ ಗೊತ್ತಿಲ್ಲ, ಜಾಸ್ತಿ ಅಪ್ಲಿಕೇಶನ್ಗಳು ಬಿದ್ದಿಲ್ಲ ಅನಿಸುತ್ತೆ, ಮತ್ತೆ ಬಿಟ್ಟಿದ್ದಾರೆ. ಸೊ ಇದು ಒಂದು ಭರ್ಜರಿ ಗುಡ್ ನ್ಯೂಸೇ. ಎಷ್ಟೋ ಜನ ಕಾಯ್ತಾ ಇರ್ತೀರಾ, ಯಾಕಂದರೆ ಸ್ವಲ್ಪ ಜನಕ್ಕೆ ಮಿಸ್ ಆಗಿರುತ್ತೆ. ಅಯ್ಯೋ ಮುಗೀತಲ್ಲ, ಇನ್ನು 1 ವರ್ಷ ಕಾಯಬೇಕು. ತುಂಬ ಜನಕ್ಕೆ ತುಂಬ ಅರ್ಜೆನ್ಸಿ ಅನ್ನೋದಿರುತ್ತೆ 1 ಲಕ್ಷದ್ದು. 1 ಲಕ್ಷನೇ ಆಗಲಿ, 2 ಲಕ್ಷನೇ ಆಗಲಿ, 1 ಲಕ್ಷ ಅನ್ನೋದು ಒಂದು ಚಿಕ್ಕ ಅಮೌಂಟ್ ಅಲ್ಲ ಅಂತ ಅಂದ್ಕೊತೀನಿ. ಸೊ ತುಂಬ ನೀಡಿರುತ್ತೆ, ಸ್ಪೆಷಲಿ ಬಡವ್ರಿಗೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಅಡ್ಮಿಷನ್ ಮಾಡೋಕ್ಕೆ ಅಂತ ಎತ್ತಿಟ್ಕೊತಿರ್ತಾರೆ. ಯಾಕಂದರೆ ಇವಾಗ ಮಾರ್ಚಲ್ಲಿ ಮತ್ತೆ ಅಡ್ಮಿಷನ್ ಮಾಡಬೇಕು, ಹೊಸ ಅಡ್ಮಿಷನ್ ಮಾಡಬೇಕು. ತುಂಬ ಜನ ಕಾಯ್ತಾ ಇರ್ತಾರೆ. ಸೊ ಅವರಿಗೆ ಬಡ್ಡಿ ಕಟ್ಟೋಕ್ಕಾಗಲ್ಲ. ಓಕೆನಾ. ಬಡ್ಡಿ ಕಟ್ಟೋಕ್ಕಾಗಲ್ಲ. ಇದು ಹೆಂಗಂದರೆ, ಈ ಲೋನ್ ತೊಗೊಂಡು ನೀವು ಒಂದು 3-4 ತಿಂಗಳು ಕಟ್ಟರೆ ಮನ್ನಾ ಆಗಿಬಿಡುತ್ತೆ. ಇದು ಅಂಥ ಲೋನು, ಅಂಥ ಸ್ಕೀಮ್ ಇದು. ಸೊ ಒಂದು ಭರ್ಜರಿ, ನನಗಂತೂ ಸ್ವತಃ ನಾನೇ ತೊಗೊಂಡಿದ್ದೀನಿ. ಸೊ ನಾನೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ನಾನೇ ತೊಗೊಂಡಿದ್ದೀನಿ. ನಾನು ಕಟ್ಟು ಇಲ್ಲ, ಇನ್ನೂ 1 ಮಂತು ಕಟ್ಟಿಲ್ಲ. ಅವ್ರು ಹೇಳೇ ಇಲ್ಲ ನಾನು ಕಟ್ಟಿಲ್ಲ. ಸೊ ಇದು ಮನ್ನಾ ಆಗುತ್ತೆ, ನೀವು ಕಟ್ಟದೇ ಇದ್ರೂ ನಡೆಯುತ್ತೆ ಈ ಲೋನು. ಸೊ ಇದಕ್ಕೆ ಬೇಕಾಗುವ ಡಾಕ್ಯುಮೆಂಟ್ಸ್ ಏನಪ್ಪ ಅಂತಂದರೆ, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು. ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಬ್ಯಾಂಕ್ ಪಾಸ್ಬುಕ್ಕೇ ಬೇಕು ನಿಮಗೆ. ಓಕೆನಾ. ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ವೋಟರ್ ಐ ಡಿ, ಮತ್ತು ನಿಮ್ಮದು ಏನು 10th ಆರ್ PUC ಆರ್ ಎನಿ ಮಾಸ್ ಕಾರ್ಡ್, ಯಾವುದಾದ್ರೂ ಮಾಸ್ ಕಾರ್ಡ್ ಓಕೆ. ಇದು ಮಾಸ್ ಕಾರ್ಡ್ ಬೇಕು, ಕಂಪಲ್ಸರಿ ಬೇಕೇ ಬೇಕು. ಇಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದ್ದರೆ ಸಾಕು. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ಕು, ಮತ್ತು ನಿಮ್ಮದು 10th ಆರ್ ಎನಿ ಮಾಸ್ ಕಾರ್ಡ್ ಬಂದುಬಿಟ್ಟು ಇದು ಮಸ್ಟ್ ಆ್ಯಂಡ್ ಶುಡ್ಡು. ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಮತ್ತು ಇದಕ್ಕೆ ಮಾಸ್ ಕಾರ್ಡು ಕೇಳ್ತಾರೆ. ಯಾವ್ದು ಮಾಸ್ ಕಾರ್ಡ್ ಇದ್ರೂ ಆಗುತ್ತೆ. 5ನೇ ಕ್ಲಾಸ್ ಇದ್ದರೆ ಆಗುತ್ತೆ, 6ನೇ ಕ್ಲಾಸು, 2ನೇದು, ಯಾವುದಿದ್ರೂ ಆಗುತ್ತೆ. ನೀವು ತೊಗೊಂಡು ಇದನ್ನು ಅಪ್ಲೈ ಮಾಡಬಹುದು ಅಂತಲೇ ಹೇಳ್ಬೋದು.
ಈ ಲೋನ್ ಬಂದುಬಿಟ್ಟು ಇವಾಗ ಎಲ್ಲ ಕ್ಯಾಸ್ಟವ್ರಿಗೂ ಬಿಡ್ತಾರೆ, ಓಕೆನಾ. ಜನರಲ್ ಕ್ಯಾಸ್ಟವ್ರಿಗೆ ಬಿಡ್ತಾರೆ, ಯಾದವಾಸು ಮತ್ತು ಏನಪ್ಪ ಅಂತಂದರೆ ಅಗಮುಡಿ ಎಲ್ಲ ಕ್ಯಾಸ್ಟವ್ರಿಗೂ ಬಿಡ್ತಾರೆ. ಬಟ್ ಏನಪ್ಪ ಅಂತಂದರೆ ಇದಕ್ಕೆ ಜನರಲ್ ಕ್ಯಾಸ್ಟವ್ರಿಗೆ ಒಂದು ಸಾರಿ ಬಿಡ್ತಾರೆ ಮತ್ತು SC ST ಅವ್ರಿಗೆ ಒಂದು ಸಾರಿ ಬಿಡ್ತಾರೆ. ಸೊ ಇವಾಗ ಮತ್ತೆ SC ST ಅವ್ರಿಗೂ ಬಿಟ್ಟಿದ್ರು, ಮತ್ತೆ ಇನ್ನೊಂದು ಸಾರಿ ಬಿಟ್ಟಿದ್ದಾರೆ. ಇವಾಗ SC ST ಅವ್ರಿಗೆ ಅಂತಲೇ ಬಿಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಈ ಲೋನ್ನ ಅಪ್ಲೈ ಮಾಡ್ಕೊಳ್ಳಿ. 1 ಲಕ್ಷ ಸಿಗುತ್ತೆ ಇದರಲ್ಲಿ ನಿಮಗೆ. SC ST ಅವ್ರಿಗೆ 2 ಲಕ್ಷ. ಬಟ್ ಈ ಸಾರಿ ಏನು, ಹೋದ ಸಾರಿ 2 ಲಕ್ಷ ಅಂದರೆ ಒನ್ ಮಂತ್ ಬ್ಯಾಕ್ ಏನು ಬಿಟ್ಟಿದ್ರು, ಇದೇ ಟ್ರೆಂಡಲ್ಲಿತ್ತು, ಎಲ್ಲರ ವೀಡಿಯೋದಲ್ಲೂ ಬರೀ ಇದೇ ಟ್ರೆಂಡಲ್ಲಿತ್ತು. ಮತ್ತೆ ಬಿಟ್ಟಿದ್ದಾರೆ ಇವಾಗ. ಏನಪ್ಪ ಅಂತಂದರೆ ನಾನು ಅವಾಗ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಇದ್ರ ಬಗ್ಗೆ, ಯಾಕಂದರೆ ಎಲ್ಲರೂ ಮಾಡಿದರು. ಸೊ ಹಾಗಾಗಿ ಎಲ್ರಿಗೂ ಅದೇ ಕೇಳಿದ್ದೆ ಕೇಳು ಅಂದರೆ ಎಲ್ರಿಗೂ ಬೇಜಾರಾಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಮಾಡಿರಲಿಲ್ಲ. ಇವಾಗ ಇದೇ ಸ್ಕೀಮು ಮತ್ತೆ SC ST ಅವ್ರಿಗೆ ಬಿಟ್ಟಿದ್ದಾರೆ. ಯಾಕಂದರೆ SC ST ಅಲ್ಲಿ ಜಾಸ್ತಿ ಅಪ್ಲಿಕೇಶನ್ಗಳು ಬಿದ್ದಿಲ್ಲ ಅನಿಸುತ್ತೆ ಈ ಸಾರಿ. ಸೊ ಅದಕ್ಕಾಗಿ ಮತ್ತೆ ಇನ್ನೊಂದು ಸಾರಿ ಬಿಟ್ಟಿದ್ದಾರೆ. ನೀವು ಹೋಗಿ ಈ ಲೋನ್ನ ನೀವು ಹಿಂದುಳಿದ ವರ್ಗಗಳ ಇಲಾಖೆ, ಹಿಂದುಳಿದ ವರ್ಗಗಳಿಗೆ ಅಂತ ಮಾತ್ರ ಈ ಲೋನ್ಗಳನ್ನ ಬಿಟ್ಟಿರೋದು. ಸೊ ನೀವು ನೋಡಿ, ಸಬ್ಸಿಡಿ ಲೋನ್ ಅಂತ ಹೇಳಿ ನಿಮಗೆ ಯಾರು ಬೇಕಾದರೂ ಮಾಡ್ತಾರೆ. ಸಬ್ಸಿಡಿ ಲೋನ್ ಬಿಟ್ಟಿದ್ದಾರಾ ಅಂತ ಕೇಳಿದರೆ ಖಂಡಿತ ಇದೇ ಸಬ್ಸಿಡಿ ಲೋನ್ ನಿಮಗೆ. ಇದು ಹೆಂಗಿರುತ್ತೆ ಅಂದರೆ ನಿಮಗೆ 1 ಲಕ್ಷ ಕೊಡ್ತಾರೆ, 50,000 ಕಟ್ಟಬೇಕು, 50,000 ಮನ್ನಾ ಆಗುತ್ತೆ, ಓಕೆನಾ. ಆ 50,000 ನಾವೇನು ಕಟ್ತೀವಿ, ಒಂದು 3-4 ತಿಂಗಳು ಕಟ್ಟಿದ್ರೆ ಅದು ಮನ್ನಾ ಆಗುತ್ತೆ, ಓಕೆನಾ. ಇದು ಕಟ್ಟೋದೇನು ಜಾಸ್ತಿ ಬರಲ್ಲ ನಿಮಗೆ, 1,500ರಿಂದ 2,000 ಒಳಗಡೆ ಮಾತ್ರ ಬರುತ್ತೆ. ಮತ್ತು ಇದಕ್ಕೆ ಇನ್ನು ಅರ್ಧನೇ ಕಟ್ಟಬೇಕು ಅಂದರೆ ಇನ್ನು ಬಡ್ಡಿ ಇರುತ್ತಾ? ಬಡ್ಡಿ ಅಂತೂ ಇರೋದೇ ಇಲ್ಲ, ಖಂಡಿತ ಇರೋದಿಲ್ಲ. ಸೊ ಹಂಗಾಗಿ ಈ ಲೋನ್ನ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಯಾರೂ ಮಿಸ್ ಮಾಡಬೇಡಿ. ಈ ಸಾರಿ ಮಾತ್ರ ಬರೀ SC ST ಅವ್ರಿಗೆ ಮಾತ್ರ ಬಿಟ್ಟಿದ್ದಾರೆ. SC ST ಅವರು ಹೋಗಿ ಈ ಲಾಭನ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ, ಓಕೆನಾ. ಬಾಯ್. ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.